ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೇನೆ. ಸೊ ಇವತ್ತಿನ ಒಂದು ಮೋಟಿವೇಶನಲ್ ವಿಡಿಯೋ ಬಂದು, ಜೀವನದಲ್ಲಿ ಒಳ್ಳೆತನ ಅನ್ನೋದು ಅತಿ ಹೆಚ್ಚು ಆದರೆ ಏನಾಗುತ್ತೆ, ಏನಾಗಬಹುದು ಅನ್ನೋದನ್ನು ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನಿನಗೆ ಬೇಕು ಅಂತಲೇ ಕಷ್ಟವನ್ನು ಸೃಷ್ಟಿಸುವವರು ಎಲ್ಲೆಡೆಯೂ ಇರುತ್ತಾರೆ, ಆದರೆ ಕಡೆಯೂ ನಿನ್ನ ಬುದ್ಧಿ ಹಾಗೂ ನಿನ್ನ ಧೈರ್ಯ ಇವು ಮಾತ್ರವೇ ನಿನ್ನನ್ನು ಕಾಪಾಡಬಲ್ಲವು. ಸೊ ಅದಕ್ಕೋಸ್ಕರ ನಿನ್ನ ಹತ್ರ ಬುದ್ಧಿ ಇರಬೇಕು ಮತ್ತೆ ಧೈರ್ಯ ಇರಬೇಕು. ನಮ್ಮ ಪ್ರೇಮ ನಿಜವಾಗಿದ್ದರೆ ಈ ಪ್ರಪಂಚದಲ್ಲಿ ಎಷ್ಟೇ ಜನರಿರಲಿ, ಆದರೆ ನಮಗೆ ಪ್ರೀತಿಸುವವರು ಮಾತ್ರ, ನಾವು ಯಾರಿಗೆ ಪ್ರೀತಿಸ್ತಾ ಇರ್ತೀವಿ ಅವ್ರು ಮಾತ್ರ ನಮಗೆ ಸುಂದರವಾಗಿ ಕಾಣಿಸ್ತಾರೆ. ಅವರೇ ನಮಗೆ ಒಂದು ಪ್ರಪಂಚ ಆಗಿರ್ತಾರೆ. ಸೊ ಅದಕ್ಕೋಸ್ಕರ ಅವರು ನಮಗೆ ಸುಂದರವಾಗಿ ಕಾಣಿಸ್ತಾರೆ. ಪ್ರೇಮ ಅಂದ್ರೇನೆ ಹಾಗೇನೆ ಅಲ್ವಾ? ಪ್ರೇಮದ ಪರಾಕಾಷ್ಠೆಯು ನಾವು ಪ್ರೀತಿಸಿದವರಲ್ಲಿ ಎಲ್ಲವೂ ನಮಗೆ ಉನ್ನತವಾಗಿಯೇ ಕಾಣುತ್ತೇವೆ. ಮನುಷ್ಯ ಎಷ್ಟೇ ಮೇಧಾವಿ ಆಗಿದ್ದರೂ ಮರುಕ್ಷಣ ಏನ್ ಆಗುತ್ತದೆ ಅನ್ನೋದು ಊಹಿಸೋಕು ಸಾಧ್ಯ ಇಲ್ಲ. ಮರುಕ್ಷಣ ಏನೋ ನಮ್ಗೆ ಆಗುತ್ತದೆ ಅನ್ನೋದು ತಿಳಿಯದೇ ಇರುವ ಒಂದು ಅಜ್ಞಾನಿ ಆಗಿರ್ತಾನೆ ಆ ಮನುಷ್ಯ. ಅದುವೇ ಜೀವನದ ರಹಸ್ಯ. ಮಕ್ಕಳಲ್ಲಿ ಜನ್ಮತ ಯಾವುದೇ ಗುಣಗಳಾಗಲಿ ದ್ವೇಷಿಸುವುದಾಗಲಿ ಯಾವುದೂ ಕೂಡ ಇರುವುದಿಲ್ಲ. ತಂದೆ ತಾಯಿಯ ಪ್ರವರ್ತನೆ, ಆಲೋಚನೆಗಳು, ನಿತ್ಯ ಮಾತನಾಡುವ ಮಾತುಗಳು ಮತ್ತು ನಮ್ಮ ಸುತ್ತಮುತ್ತಲಿನ ಸಮಾಜ ಮಕ್ಕಳಲ್ಲಿ ಒಂದು ಸಂಸ್ಕಾರವನ್ನು ಬೆಳೆಸುತ್ತದೆ. ಅದಕ್ಕಾಗಿ ನಾವು ಮಕ್ಕಳ ಮುಂದೆ ಚೆನ್ನಾಗಿ ಮಾತಾಡಬೇಕು. ಇದುವರೆಗೂ ನಾನು ದೇವರನ್ನು ನೋಡಿಲ್ಲವೆಂದು ಹೇಳಬೇಡಿ. ಕಷ್ಟ ಕಾಲದಲ್ಲಿ ಸಹಾಯ ಮಾಡಿರುವ ಪ್ರತಿಯೊಬ್ಬರು ಕೂಡ ನಮಗೆ ದೇವರ ಸಮಾನ ಅಂತಾನೆ ಹೇಳಿ ನಾವು ತಿಳ್ಕೊಬೇಕು. ಯಾಕಂತಂದ್ರೆ ಕಷ್ಟ ಅನ್ನೋದು ಎಲ್ರಿಗೂ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಆ ಕಷ್ಟನೇ ನಮ್ಗೆ ದೇವ್ರಂತ ಹೇಳಿ, ಆ ಕಷ್ಟಕ್ಕೆ ಯಾರು ಸಹಾಯ ಮಾಡ್ತಾರೋ ಅವರೇ ನಮ್ಗೆ ದೇವರಂತ ಹೇಳಿ ನಾವು ತಿಳ್ಕೊಬೇಕು. ದೇವರು ಇಲ್ಲನೇ ಅಂತ ನಾವು ಹೇಳೋಕೆ ಹೋಗ್ಬಾರ್ದು. ಬಿಟ್ಟುಕೊಳ್ಳಿ, ನನ್ನ ದೃಷ್ಟಿಯಲ್ಲಿ ಶತ್ರುವು ಕೂಡ ಗುರುವೇ, ಏಕೆಂದರೆ ನಾನು ಮಾಡುವ ತಪ್ಪನ್ನು ಖಂಡಿತವಾಗಿಯೂ ಹೇಳುವುದು ಅವರೊಬ್ಬರೇ. ಕತ್ತಲಲ್ಲಿ ಮಾತ್ರ ಒಂದು ನಕ್ಷತ್ರಗಳು ಏನಿರ್ತಾವೋ ಅವುಗಳ ಒಂದು ಡೇ ಟೈಮ್ ನಲ್ಲಿ ಆ ಸುಂದರತೆ ನಮ್ಗೆ ಕಾಣಿಸಲ್ಲ. ಅದೇ ತರ ಕಷ್ಟದಲ್ಲಿ ನಮ್ಗೆ ಜೀವನದ ಒಂದು ಮೌಲ್ಯ ಏನು ಇದೆ ಅನ್ನೋದು ನಮ್ಗೆ ತಿಳಿಯುತ್ತೆ. ಮನುಷ್ಯ ಇತರರೊಂದಿಗೆ ಮಾಡುವ ಯುದ್ಧಕ್ಕಿಂತ ತನ್ನ ಮನಸ್ಸಿನೊಂದಿಗೆ ಮಾಡುವ ಸಂಘರ್ಷಣೆ ಏನಿರುತ್ತೋ ಅದೇ ದೊಡ್ಡದು. ಪ್ರತಿ ಬಾರಿಯೂ ನಿಂದನೆಗಳಿಗೆ ಸುಮ್ಮನಾಗಿ ಇರಬೇಡ, ಅಂದ್ರೆ ನಿಂದನೆಗಳಿಗೆ ತಲೆ ಕೊಡಬೇಡ. ಅದರಲ್ಲಿ 10ರಲ್ಲಿ 1 ಬಾರಿಯಾದರೂ ನೀನು ತಿರುಗಿ ಬಿಡು. ಇಲ್ಲದಿದ್ದರೆ ಜೀವನದಲ್ಲಿ ನಿನಗೆ ಬೆಲೆ ಇಲ್ಲದಂತೆ ಆಗುತ್ತದೆ. ಯಾಕೆಂತಂದ್ರೆ ಅವರ ನಿಂದನೆಗಳು ಯಾವತ್ತೂ ನಿಲ್ಲುವುದೇ ಇಲ್ಲ. ಒಳ್ಳೆತನ ಅನ್ನೋದು ಒಳ್ಳೆಯದೇ, ಇಲ್ಲ ಅಂತ ಅಲ್ಲ. ಆದರೆ ಅದೇ ಒಳ್ಳೆತನ ಅತಿ ಆದರೆ ಖಂಡಿತವಾಗಿಯೂ ನೀನು ಮೋಸ ಹೋಗುವೆ. ಅತಿಯಾದ ಒಳ್ಳೆತನವು ಕೂಡ ಇತರರ ಒಂದು ದುರುಪಯೋಗಕ್ಕೆ ಕಾರಣವಾಗಿ ಬಿಡುತ್ತದೆ. ಈಗಿನ ಸಮಾಜ ಒಳ್ಳೆತನಕ್ಕೆ ಬೆಲೆ ಕೊಡುವುದೇ ಇಲ್ಲ. ಒಳ್ಳೆತನವು ಈ ಸಮಾಜಕ್ಕೆ ಹಾಸ್ಯಾಸ್ಪದವಾಗಿ ಕಾಣಿಸುತ್ತದೆ. ಈ ಕಲಿಯುಗದಲ್ಲಿ ಒಳ್ಳೆತನಕ್ಕೆ ಯಾವ ಒಂದು ಮೌಲ್ಯವಿಲ್ಲ. ಅಷ್ಟಕ್ಕೂ ಯಾರಿಗಾಗಿ ಈ ಒಳ್ಳೆತನ ಅಲ್ವಾ? ನಿನ್ನಷ್ಟಕ್ಕೆ ನೀನು ಒಳ್ಳೆಯದಿಂದ ಇರು ಸಾಕು ಅಷ್ಟೇ. ಜೀವನದಲ್ಲಿ ಅತಿಯಾದ ಒಳ್ಳೆತನ ಮತ್ತು ಮುಗ್ಧತೆಯನ್ನು ದುರುಪಯೋಗಿ ಪಡಿಸಿಕೊಳ್ಳುವವರೇ ಜಾಸ್ತಿ ಇದ್ದಾರೆ. ಒಳ್ಳೆತನದೊಂದಿಗೆ ಬುದ್ಧಿಯೂ ಇರಬೇಕು. ಈ ಸಮಾಜದಲ್ಲಿ ಬದುಕುವುದಕ್ಕೆ ಬರೀ ಒಳ್ಳೆತನವಷ್ಟೇ ಸಾಕಾಗುವುದಿಲ್ಲ. ಸರಿಯಾದ ಸಮಯದಲ್ಲಿ ಸರಿಯಾದ ಜಾಣತನವೂ ಇರಬೇಕು. ಕೆಲವು ಬಾರಿ ನಂಬಿಕೆ ಎಷ್ಟು ದೃಢವಾಗಿ ಇರುತ್ತದೆ ಎಂದರೆ ಪೂರ್ತಿಯಾಗಿ ಮೋಸ ಹೋಗುತ್ತಿರುವೆವು ಎಂದು ತಿಳಿದುಕೊಳ್ಳಲಾರದಷ್ಟು ದುರ್ಬಲವಾಗಿರುತ್ತದೆ. ಕಣ್ಣು ಇರದಿರುವ ವ್ಯಕ್ತಿಗೆ ಕನ್ನಡಿ ಎಷ್ಟು ಉಪಯೋಗಕ್ಕೆ ಬರುತ್ತದೆಯೋ ಅದು ಪುಸ್ತಕವು ಕೂಡ ಅಷ್ಟೇ ಉಪಯೋಗಕ್ಕೆ ಬರುತ್ತದೆ. ನಕ್ಷತ್ರಗಳು ಎಷ್ಟೇ ಇದ್ದರೂ ಕತ್ತಲನ್ನು ದೂರ ಮಾಡುತ್ತವೆ. ಒಂದು ಚಂದ್ರ ಮಾತ್ರವೇ ಯಶಸ್ಸು ಅನ್ನೋದು ಅದೃಷ್ಟಕ್ಕೆ ಸಂಬಂಧಿಸಿರುವುದಿಲ್ಲ. ಬಹಳ ಯೋಚಿಸಿ ಮಾಡುವ ಕಾರ್ಯದ ಒಂದು ಫಲಿತ ಕಾಲವು ಮನುಷ್ಯನನ್ನು ಪರಿಪೂರ್ಣವನ್ನಾಗಿ ಮಾಡುತ್ತವೆ. ಹಾಗೆಯೇ ಕಾಲವು ಮನುಷ್ಯನನ್ನು ನಾಶ ಮಾಡಿಬಿಡುತ್ತದೆ. ಭಗವಂತ ಗುಡಿಯಲ್ಲಿರುವ ವಿಗ್ರಹಗಳಲ್ಲಿ ಮಾತ್ರ ಅಷ್ಟೇ ಅಲ್ಲ, ನಿನ್ನ ಒಂದು ಭಾವನೆಯಲ್ಲಿಯೂ ಇರುವವನು. ಕಣ್ಣುಗಳಿದ್ದರೆ ಎಲ್ಲವೂ ದೇವರೆಂದೇ ತಿಳಿದುಕೋ. ಮನುಷ್ಯ ಒಂಟಿಯಾಗಿಯೇ ಜನ್ಮಿಸುವನು, ಅದೇ ರೀತಿ ಒಂಟಿಯಾಗಿಯೇ ಮರಣಿಸುವವನು. ಹುಟ್ಟುವಾಗನೂ ಯಾರು ಬರಲ್ಲ, ಆಮೇಲೆ ಸಾಯುವಾಗನೂ ಯಾರು ಬರಲ್ಲ. ತನ್ನ ಒಂದು ಕರ್ಮದ ಫಲವನ್ನ ಒಳ್ಳೆಯದೇ ಆಗಿರಲಿ ಅಥವಾ ಕೆಟ್ಟದ್ದೇ ಆಗಿರಲಿ ಅದನ್ನು ಒಂಟಿಯಾಗಿಯೇ ಅನುಭವಿಸುವನು.
ಭಯಪಡುವುದನ್ನು ಯಾವಾಗ ನಿಲ್ಲಿಸುತ್ತೀಯೋ ಆಗ ಆ ಕ್ಷಣವೇ ನಮ್ಮ ಒಂದು ಜೀವನದ ಆರಂಭವಾಗಿರುತ್ತದೆ. ನಿನ್ನಲ್ಲಿರುವ ಒಂದು ಪ್ರಶಾಂತತೆಯನ್ನು ನೀನು ಪಡೆಯದಿದ್ದರೆ ಅದನ್ನು ನೀನು ಮತ್ತೆಲ್ಲಿಯೂ ಕೂಡ ಪಡೆಯಲಾರೆನು. ಪ್ರತಿದಿನವೂ ನೀನು ಸುಳ್ಳನ್ನು ಹೇಳಿದರೆ ಅದು ಮುಂದೊಂದು ದಿನಾನು ನಿನಗೆ ಸುಳ್ಳು ಹೇಳುತ್ತಾನೆ ಹೋಗ್ತಾ ಇರುತ್ತೆ. ಮತ್ತೆ ಒಂದು ಎಂಥ ದೊಡ್ಡ ಪರಿಸ್ಥಿತಿಯಲ್ಲಿ ನಿನಗೆ ಅದು ಸುಳ್ಳನ್ನು ಹೇಳುವ ಒಂದು ತಕ್ಕ ಮಟ್ಟಿಗೆ ನಿನ್ನನ್ನು ಕೊಂಡೊಯ್ಯುತ್ತದೆ. ಯಾವುದೇ ಆಗಲಿ ಅದು ತನ್ನಷ್ಟಕ್ಕೆ ತಾನೇ ಲಭಿಸುವುದಿಲ್ಲ. ಪ್ರಯತ್ನ ಪೂರ್ವಕವಾಗಿ ನಾವು ಅದನ್ನ ಪಡ್ಕೊಳ್ಬೇಕು. ಮಿತಿ ಮೀರಿದ ಆಸೆಗಾಗಿ ಹೋಗುವವನೇ ಮೋಸಕ್ಕೆ ತೆರಳುತ್ತಾನೆ. ನೀನು ಜೀವನದಲ್ಲಿ ಧೈರ್ಯವಾಗಿ ಒಂದು ಹೆಜ್ಜೆಯನ್ನ ಮುಂದಕ್ಕೆ ಹಾಕಿದರೆ ಈ ಸಕ್ಸಸ್ ಅನ್ನೋದು ಏನಿರುತ್ತೋ ಅದು 10 ಹೆಜ್ಜೆನ ಮುಂದಕ್ಕೆ ಹಾಕತ್ತೆ. ಪ್ರಪಂಚದಲ್ಲಿ ಯಾವ ಬದಲಾವಣೆಯನ್ನು ನೀನು ಬದಲಿಸುವೆವೋ ಅದು ಮೊದಲು ಯಾವತ್ತಿಗೂ ನಿನ್ನಿಂದನೇ ಆರಂಭವಾಗಬೇಕು. ಮನುಷ್ಯ ಮಾತನಾಡುವುದಕ್ಕಿಂತ ಹೆಚ್ಚಿಗೆ ಕೇಳಿಸಿಕೊಳ್ಳುವುದಕ್ಕೆ ಸುಖನಾಗಿ ಇರಬೇಕು. ಒಬ್ಬ ಜ್ಞಾನಿ ಯಾವಾಗಲೂ ಕೂಡ ಕೇಳಿಸಿಕೊಳ್ಳುವುದಕ್ಕೇನೆ ಬಯಸುತ್ತಾನೆ. ವಿನಯವಿಲ್ಲದ ವಿದ್ಯೆ, ಉಪಯೋಗವಿಲ್ಲದ ಹಣ, ಶೌರ್ಯವಿಲ್ಲದ ಆಯುಧ, ಹಸಿವಿಲ್ಲದ ಭೋಜನ, ಹಾಗೆ ಪರೋಪಕಾರ ಮಾಡದ ಜೀವನ ವ್ಯರ್ಥನೆ. ಆರಂಭದಲ್ಲಿ ಫಲಿತವಿಲ್ಲವೆಂದು ನಿರಾಶೆ ಪಡಬೇಡಿ. ಕ್ರಮವಾಗಿ ಅತ್ಯುನ್ನತವಾದ ಫಲಿತಗಳು ತಾವಾಗಿಯೇ ಬರುತ್ತವೆ. ನಿರಂತರವಾಗಿ ಶ್ರಮಿಸಬೇಕು ಅಷ್ಟೇ. ನಿರಂತರವಾಗಿ ಬೆಳೆದುಕೊಳ್ಳುವ ಸೂರ್ಯನನ್ನು ನೋಡಿ ಈ ಕತ್ತಲೆ ಏನಿದೆಯೋ ಅದು ಭಯ ಪಡುತ್ತದೆ. ಹಾಗೆ ನಿರಂತರವಾಗಿ ಶ್ರಮಿಸುವವನನ್ನು ನೋಡಿ ಸೋಲು ಕೂಡ ಭಯ ಪಡುತ್ತದೆ. ಪ್ರೇಮ, ಪ್ರಾಮಾಣಿಕತೆ ಮತ್ತು ಮನಸ್ಸು ಶುದ್ಧಿದ್ದರೆ ಈ ಮೂರೂ ಕೂಡ ಇರುವ ವ್ಯಕ್ತಿಯನ್ನು ಈ ಪ್ರಪಂಚದಲ್ಲಿ ಯಾರು ಕೂಡ ಸೋಲಿಸಲಿಕ್ಕೆ ಸಾಧ್ಯವಿಲ್ಲ. ಯಾರು ಸೋಲಿಸುವುದೂ ಇಲ್ಲ. ಒಂದು ಒಳ್ಳೆಯ ಉದ್ದೇಶದಿಂದ ನಡೆದರೆ ಯಶಸ್ಸು ಇಂದಲ್ಲ ನಾಳೆ ಸಿಕ್ಕೇ ಸಿಗುತ್ತದೆ. ನಿಮ್ಮ ಯೋಚನೆಗೆ ತಕ್ಕ ಹಾಗೆ ನಿಮ್ಮ ಜೀವನ ನಿರ್ಮಾಣವಾಗುತ್ತದೆ. ನಿಮ್ಮನ್ನು ನೀವು ಬಲಹೀನರು ಎಂದು ಭಾವಿಸಿದರೆ ನೀವು ಬಲಹೀನರಾಗಿಯೇ ಉಳಿತೀರಾ. ಅದೇ ನೀವು ಶಕ್ತಿವಂತರು ಎಂದು ನೀವು ಭಾವಿಸಿದರೆ ಶಕ್ತಿವಂತರಾಗಿ ಇರ್ತೀರಾ. ನಿರ್ಣಯ ಅನ್ನೋದು ನೀವು ಮಾಡಬೇಕು. ಭಗವಂತನು ಯಾರ ಹಣೆಬರಹವನ್ನು ತಪ್ಪಾಗಿ ಬರೆಯುವುದಿಲ್ಲ. ಮನುಷ್ಯ ತನ್ನ ಆಲೋಚನಾ ವಿಧಾನ ಮತ್ತು ಜೀವನದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಸರಿ ತಪ್ಪಾಗಬಹುದು. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇಷ್ಟು ಹೇಳಿ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸೊ ಬೈ ಸ್ನೇಹಿತರೆ, ಮತ್ತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಟೇಕ್ ಕೇರ್.